ಜವಾಬ್ದಾರಿಯ ಜೊತೆಗೆ ಬರ್ತದೆ. ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಳಲಿಕ್ಕೆ ನೀವು ತಯಾರಿದ್ರೆ, ನಿಮ್ಮಲ್ಲಿ ಆ ಕ್ಲಾರಿಟಿ ಇದ್ರೆ, ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಬಿಕಮ್. ನೀವು ಆಗೇ ಬಿಡ್ತೀರಾ. ಅದಕ್ಕೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಯಾರ್ಯಾರು ಇವರೆಲ್ಲ ಹೇಳಿದ್ರಲ್ಲ, ಅದೆಲ್ಲವೂ ಸರಿಯೇ, ಎಲ್ಲವೂ ಸರಿಯೇ. ಬೆಂಗಳೂರಿಗೆ ಹೋಗ್ಲಿಕ್ಕೆ, ನನಗೆ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ನಾನು ಹಾಸನ, ಅರಸೀಕೆರೆ, ತರೀಕೆರೆ, ಕಡಗೂರು, ಹಾಸನ, ಅರಸೀಕೆರೆ ಮೇಲೂ ಹೋಗ್ಬೋದು. ಈ ಹೊಳೆಹೊನ್ನೂರು, ಆಮೇಲೆ ಹೊಳಲ್ಕೆರೆ, ಚನ್ನಗಿರಿ, ಈ ಕಡೆ ಚಿತ್ರದುರ್ಗದ ಮೂಲೂ ಹೋಗ್ಬೋದು. ಬೇಡಪ್ಪ ಇವತ್ತು ರಾತ್ರಿ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಟ್ರೈನ್ ತಗೊಂಡ್ರು ಬೆಂಗಳೂರಿಗೆ ಹೋಗ್ಬೋದು. ಅದು ಬೆಂಗಳೂರು ಇದ್ದಂಗೆ ಡೆಸ್ಟಿನಿ. IAS IPS ಅನ್ನೋದು ಇಟ್ ಇಸ್ ಲೆಫ್ಟ್ ಟು ಯು. ಯು ನೀಡ್ ನಾಟ್ ಅಡಾಪ್ಟ್ ಅ ಸಿಂಗಲ್ ಮೆಥಡ್ ಆಫ್ ಸ್ಟಡಿ. ಒಂದೇ ಒಂದು ಸಿಂಗಲ್ ಮೆಥಡ್ ಸ್ಟಡಿ ಅಡಾಪ್ಟ್ ಮಾಡಿಕೊಂಡು ಜೋತ್ ಬೀಳುವ ಅವಶ್ಯಕತೆ ಇಲ್ಲ. ಯು ಆರ್ ಯುನಿಕ್ ಇನ್ ಸಮ್ ಸಬ್ಜೆಕ್ಟ್. ಕೆಲವೊಂದಿಷ್ಟು ಜನ ಬೆಳಗ್ಗೆ ಓದರಿರ್ತಾರ, ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿ. ಯು ಆರ್ ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಕೆಲವೊಂದಿಷ್ಟು ಜನ ರಾತ್ರಿ ಓದರಿರ್ತಾರ, ನೈಟ್ ಬರ್ಡ್ಸ್, ರಾತ್ರಿ ಎಷ್ಟೊತ್ತಾದ್ರೂ ಓದ್ತಿರ್ತಾರ. ಯು ಆರ್ ಆಲ್ಸೋ ರೈಟ್, ರೀಡ್ ಇಟ್. ಕೆಲವೊಂದಿಷ್ಟು ಜನ ಇಡೀ ಪುಸ್ತಕವನ್ನೇ ಪೇಂಟ್ ಹೊಡೆದಿರ್ತಾರ, ಕೆಂಪುದು, ಹಳದಿ, ನೀಲಿ. ನನ್ನ ಗೆಳೆಯ ಇದ್ದ ಕಲ್ಯಾಣ್ ರವೆಲ್ಲ ಅಂತ. ದಟ್ ಈಸ್ ಆಲ್ಸೋ ರೈಟ್. ಕೆಲವೊಂದಿಷ್ಟು ಜನ ಒಂದು ಸಾರಿ ಓದಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ. ಕ್ಲಾಸ್ ಕೇಳಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ. ಒಂದು ಸಾರಿ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಸಾಕು ಆ ನೋಟ್ಸ್ ಅನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಒಂದು ಸಬ್ ಹೆಡಿಂಗ್ ಬರ್ಕೊಂಡ್ರು ಅಂದ್ರೆ ಆ ಸಬ್ ಹೆಡಿಂಗ್ ಅಲ್ಲಿ 5 ಪೇಜ್ಗಳನ್ನ ಬರೆಯುವಷ್ಟು ಬ್ಯಾಕ್ ಎಂಡ್ ಅಲ್ಲಿ ಆ ಹಾರ್ಡ್ ಡಿಸ್ಕ್ ನಲ್ಲಿ ಸೇಕರಣೆ ಮಾಡಿ ಇಟ್ಕೊಂಡ್ಬಿಡ್ತಾರ, ಸೇವ್ ಮಾಡ್ಕೊಂಡ್ಬಿಡ್ತಾರ. ಅಂತವರು ಇರ್ತಾರೆ. ಕೆಲವೊಂದಿಷ್ಟು ಜನ ರಿಪಿಟೇಷನ್ ಹೆಚ್ಚಿಗೆ ಮಾಡ್ತಿರ್ತಾರ. ಓದಲೇಬೇಕು ಆ ಹುಡುಗ, ಅವ್ನು ರಿಪೀಟ್ ಮಾಡಲೇಬೇಕು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು. ಅದು ಸರಿ. ಕೆಲವೊಂದಿಷ್ಟು ಜನ ಈ ಪಿಕ್ಟೋರಲ್ ಡಿಪಿಕ್ಷನ್ ತಗೊಳ್ತಾರೆ, ಚಾರ್ಟ್. ನಂತರ ನಾನು ಚಾರ್ಟ್, ಸರ್ಕಲ್ ಏನೇನೋ ಮಾಡ್ಕೊಳ್ತೇನೆ. ಏನಾದ್ರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂತಂದ್ರೆ ಸೇಲಿಯಂಟ್ ಫೀಚರ್ಸ್, ಅದು ಮೇನ್ ಬೇಸಿಕ್ ಸ್ಟ್ರಕ್ಚರ್, ಪ್ರಿಯಾಂಬಲ್, ಫಂಡಮೆಂಟಲ್ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟೀಸ್, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪಾಲಿಸೀಸ್ ಆಫ್ ಸ್ಟೇಟ್, ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆ ತರದ್ದೆಲ್ಲ ಮಾಡ್ಕೊಳ್ತೀನಿ ನಾನು. ಚಿಕ್ಕ ಪುಸ್ತಕ ನನ್ನ ಹತ್ರ ಇಟ್ಕೊಳ್ತೀನಿ. ಏನೇ ಇದ್ರು ಒಂದು ಚಿಕ್ಕ ಪುಸ್ತಕ. ಇವತ್ತಿಗೂ ಕೂಡ ಥಿಂಗ್ಸ್ ಟು ಬಿ ಡನ್ ಲಿಸ್ಟ್ ಪ್ರತಿ ದಿವಸ ಬೆಳಿಗ್ಗೆ ನಾನು ಮಾಡ್ಕೊಂಡೆ. ಬೆಳಿಗ್ಗೆ 9:30 ನಾನು ಮನೆ ಬಿಟ್ಟೆ ಅಂದ್ರೆ ಇವತ್ತು ಮಾಡಬೇಕಾದ ಕೆಲಸ 1 2 3 4 ಬರ್ಕೊಂಡೆ ಬರ್ತೇನೆ. ವೈಲ್ ಗೋಯಿಂಗ್ ಬ್ಯಾಕ್ ಟು ನೈಟ್, ರಾತ್ರಿ ವಾಪಸ್ ಹೋಗ್ಬೇಕಾದ್ರೆ 10ರಲ್ಲಿ ಎಷ್ಟಾಯ್ತು ಕೆಲಸ? 1 2 3 4 5 ಆಗಿದೆ, 6 ಆಯ್ತು, ಇನ್ 4 ರಿಮೈನಿಂಗ್, ಲೆಟ್ ಮೀ ಡೂ ಇಟ್ ಟುಮಾರೋ. ಇದೇ ತರ ಪ್ರಿಪರೇಷನ್ ಟೈಮ್ ಅಲ್ಲಿ ಇಡೀ ಪ್ರಿಪರೇಷನ್ ಅನ್ನ ಡಿವೈಡ್ ಮಾಡ್ಕೊಳ್ತಿದ್ವಿ ನಾವು. ಇಡೀ ಪ್ರಿಪರೇಷನ್ ಟೈಮ್ ಅನ್ನ ವಿ ಯೂಸ್ ಟು ಡಿವೈಡ್ ಮಾಡ್ಕೊಳ್ತಾ ಇದ್ದೆ. ಐ ಯೂಸ್ ಟು ಸ್ಪ್ಲಿಟ್ ಅಪ್ ಪಾಲಿಟಿಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ, ಜನರಲ್ ಸ್ಟಡೀಸ್ಗೆ, ಕನ್ನಡ ಲಿಟರೇಚರ್ಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ, ಎಸ್ಎಗೆ, ಅದೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ನಾನೇ ಡಿವೈಡ್ ಮಾಡ್ಕೊಳ್ತಾ ಇದ್ದೆ. ಡಿವೈಡ್ ಮಾಡ್ಕೊಂಡ್ರೆ ಟೈಮ್ ಹಾಕೊಳ್ತಾ ಇದ್ದೆ. ಯಾರನ್ನೂ ಅಂಧಾನುಕರಣೆ ಮಾಡಬಾರದು. ಈಗ ರವಿಚಂದ್ರನ್ ಅವರು ಏನೋ ಹೇಳಿದ್ರಪ್ಪ, ರವಿಚಂದ್ರನ್ ಅವರು ಅಂತಿಮ ಅಲ್ಲ. ರವಿಚಂದ್ರನ್ ಅವರು ಹೇಳಿದ್ದ ಅದರ ಒಂದು ಭಾಗ ಅಷ್ಟೇ. ಉಳಿದವರು ಎಲ್ಲರೂ ಹೇಳಿದ್ದಾರೆ. ವಾಟ್ ಯು ಲೈಕ್ ಯು ಟೇಕ್ ಇಟ್. ಫ್ಯೂ ಪೀಪಲ್ ಆರ್ ಗುಡ್ ಇನ್. ಕೆಲವೊಂದಿಷ್ಟು ಜನ ಒಂದೊಂದರಲ್ಲಿ ವಿಶೇಷ ಇರ್ತಾರೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಮೆಡಿಸಿನ್, ಎಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ದಿಸ್ ಎಕ್ಸಾಮ್ ಪ್ರೊವೈಡ್ಸ್ ಯು ಕಾಮನ್ ಪ್ಲಾಟ್ಫಾರ್ಮ್ ಟು ಫೈಟ್ ಇಟ್. ನಿಮಗೆ ಕೆಲವೊಂದಿಷ್ಟು ಡಿಫಿಕಲ್ಟ್ ಆದ್ರ ಅವ್ರಿಗೂ ಕೆಲವೊಂದಿಷ್ಟು ಡಿಫಿಕಲ್ಟ್ ಆಗತ್ತ. ನಿಮಗೆ ಕೆಲವೊಂದಿಷ್ಟು ಈಸಿ ಅನ್ಸಿದ್ರ ಅವ್ರಿಗೂ ಕೆಲವೊಂದಿಷ್ಟು ಈಸಿ ಅನಿಸ್ತದ. ಓವರ್ ಆಲ್ ಪ್ರಿಪರೇಷನ್ ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಿದ್ದಲ್ಲಿ ನಿಮ್ಮ ಪ್ರಿಪರೇಷನ್ ಕಾಟಾಚಾರಕ್ಕೆ ಇರಬಾರದು. ನಿಮ್ಮ ಪ್ರಿಪರೇಷನ್ ಸಮಯವನ್ನ ಹಾಳು ಮಾಡ್ಲಿಕ್ಕೆ, ವ್ಯರ್ಥ ಮಾಡ್ಲಿಕ್ಕೆ ಇರಬಾರ್ದು. ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಕನಸುಗಳನ್ನು ಇಟ್ಕೊಂಡಿರ್ತಾರ. ನಿಮ್ಮ ಮೇಲೆ IAS ಪ್ರಿಪರೇಷನ್ ಮಾಡ್ತೀನಿ ಅನ್ನೋದೇ ಒಂದು ಹೆಮ್ಮೆ ವಿಷಯ ಅಲ್ವೇ? IAS ಪ್ರಿಪೇರ್ ಮಾಡ್ತಿದ್ದಾಳೆ ನನ್ನ ಮಗಳು, ನನ್ನ ಮಗ, ನನ್ನ ಅಳಿಯ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಗೆಳೆಯ. ಇಟ್ ಇಸ್ ಅ ಪ್ರೆಸ್ಟೀಜಿಯಸ್ ಇಶ್ಯೂ. ಹಂಗಂದ್ರೆ ಸಾಕನು. ಹಂಗಂದ್ರೆ ನೀವು
ಪೂರ್ತಿ ಇದನ್ನ ಅದನ್ನ ಮಾಡ್ತಾನೆ ಉಳ್ಕೊಂಡ್ಬಿಡ್ತೀರಾ, ಬರೀ ಅದನ್ನ ಹೇಳ್ತಾನೆ ಉಳ್ಕೊಂಡ್ಬಿಡ್ತೀರಾ, ಅದಾಗಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ವಾಂಟ್. ಹಿಂದಾಗಿದ್ದಾಗೋಯ್ತು, ಫೇಲ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ. ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇದು ಮೊದಲನೇ ದಿವಸನಪ್ಪ. ಥಿಂಕ್ ದಟ್ ದಿಸ್ ದ ಫಸ್ಟ್ ಡೇ ಇನ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಸೆಟ್ ಡೇ ಅಂಡ್ ಟೈಮ್. ಕೋಚಿಂಗ್ ಎಷ್ಟು ಅವಶ್ಯಕ? ಕೋಚಿಂಗ್ ಅವಶ್ಯಕ. ಬಿಕಾಸ್ ಬಹಳ ಜನ ಇದಕ್ಕೆ ಪ್ರಿಪೇರ್ ಆಗ್ತಾರೆ. ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ಹಾವೇರಿ ಡಿ ಸಿ ಇದಾರೆ ಇವಾಗ, ಡಾಕ್ಟರ್ ಎಂ ಯು ವೆಂಕಟೇಶ್, ಹಾವೇರಿ ಡಿ ಸಿ ಎಂ ಯು ವೆಂಕಟೇಶ್ ಅಂತ 74ನೇ ರ್ಯಾಂಕ್ ಅವ್ರ ರಾಜ್ಯಕ್ಕೆ 2008ನೇ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಲ್ಲಿ. ಅವನು MD DNB ವಿಕ್ಟೋರಿಯಾ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾದ್ರೆ ₹1,00,000 ಸಂಬಳ. ಅವಂಗ ನಮ್ ಜೊತೆ ಸೇರಿದಾಗ ಅದು 35-46 ಇಳಿತ. ಪೇ ಪ್ರೊಟೆಕ್ಷನ್ ಇದ್ರು. MD DNB ಡಾಕ್ಟರ್. ಅವನು ಬರೀ ಕೋಚಿಂಗ್ ತಗೊಂಡ್ಬಂದು ನೋಟ್ಸ್ ಎಲ್ಲರ ಕಡೆ ಕಲೆಕ್ಟ್ ಮಾಡೋದು, ಓದೋದು, ಬರೆಯೋದು. ಅಂತಹ ಪ್ರತಿಭಾವಂತರು ನೀವು ಆಗಿದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಯು ಕ್ಯಾನ್ ಸಿಟ್ ಎಟ್ ಹೋಮ್ ಅಂಡ್ ಪ್ರಿಪೇರ್. ಇಲ್ಲ ಸರ್, ನಾವು ಆವರೇಜ್ ಸ್ಟೂಡೆಂಟ್, ನಾವು ಕನ್ನಡ ಮೀಡಿಯಂ ಓದೋರು, ಇಂಗ್ಲಿಷ್ನಾಗ ನಮಗೆ ಅವಾಗ ಅವಾಗ ನೋಡಿದ್ರೆ ಭಯ ಆಗುತ್ತಾ? ನಿಮಗೂ ಭಯ ಆಯ್ತದ? ನಂತರ ತಲೆನೇ ಕೆಡಿಸ್ಕೊಬೇಡ್ರಿ. ಅವ್ರು ಇಂಗ್ಲೆಂಡ್ನಾಗ ಕನ್ನಡ ಮಾತಾಡ್ತಾರಣ ಹಂಗ. ಇದು ನಮಗೆ ಸಮಾಧಾನ ಮಾಡ್ಕೊಳಕ್ ಕೇಳ್ಕೊಂಡಿದ್ರು ಮರಾಯ. ಆಕ್ಚುಲಿ ಇಂಗ್ಲಿಷ್ ಕಲಿಬೇಕಾ? ಇಟ್ಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್ ಅಲ್ವೇ? Why you have to learn ಅಂದ್ರೆ, think that tomorrow you become an IAS officer or IPS officer. You have to explain ಅಲ್ಲ ಒಂದು ಪ್ರಾಜೆಕ್ಟ್ ಬಗ್ಗೆ. ನಾಳೆ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ CO ಸಾಹೇಬ್ರಿಗೆ, DC ಸಾಹೇಬ್ರಿಗೆ, ಕೀನ್ಯಾನೋ, ಉಗಾಂಡನೋ, ಇಂಗ್ಲೆಂಡ್ ಇಂದ come and project you have done a Shimoga city or Mysore city like this, we are very much impressed, come and give a presentation ಅಂತ ಹೇಳಿದ್ರೆ ಅಲ್ಲಿ ಹೋಗಿಬಿಟ್ಟು ಟ್ರಾನ್ಸ್ಲೇಟರ್ ಇಟ್ಕೊಂಡು ಮಾಡೋದು ಸರಿ ಆಗಲ್ಲ. ಟ್ರಾನ್ಸ್ಲೇಷನ್ ಬಹಳ ಡೇಂಜರ್. ಟ್ರಾನ್ಸ್ಲೇಷನ್ ನಿಮ್ಗೆ ಅನುಭವ ಆಗೈತೆ? ಟ್ರಾನ್ಸ್ಲೇಷನ್ ನಮ್ಗೆ ಬಹಳ ಸಲ ಅನುಭವ ಆಗೈತಿ. ಟ್ರಾನ್ಸ್ಲೇಷನ್ ಬಹಳ ಡೇಂಜರ್. ನಾವೇನೋ ಹೇಳಿರ್ತೀವಿ, ಅವ್ರಿಗೆ ಏನೋ ತಿರ್ದಿರ್ತೈತಿ. ನಾವೇನೋ ಮಾತಾಡಿರ್ತೀವಿ, ಅವ್ರು ಏನೋ ಅನ್ಕೊಳ್ಳಿ, ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಯು ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಟ್ಸ್ ಅ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. 2007 July 23rd I decided to learn English. 2007 July 23rd somebody told that ಕನ್ನಡದಲ್ಲಿ ಮಾಡ್ಲಿಕ್ಕೆ ಇದು ಅಸಾಧ್ಯ, ರಿಸೋರ್ಸ್ ಮೆಟೀರಿಯಲ್ ಸಿಗಲ್ಲ ನಿನಗೆ ಧಾರವಾಡದಲ್ಲಿ. ಸೊ ಐ ಸ್ಟಾರ್ಟೆಡ್. ಫಸ್ಟ್ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಓದ್ತಾ ಇದ್ದೆ. ಆಮೇಲೆ ಸ್ಲೋಲಿ ದ ಹಿಂದೂ ಕನ್ವರ್ಟ್ ಆದೆ. ಪ್ರಜಾವಾಣಿ ಪತ್ರಿಕೆ ಓದ್ತಾ ಇದ್ದೆ. ಕನ್ನಡ ಓದ್ತೀವಿ ಬಿಡ್ರಿ, ಹೆಂಗಾದ್ರೂ ಕೇಳಿದ್ರು ತಿರುಗಿ ಮುರುಗಿ ಏನ್ ಬೇಕಾದ ಹಾಕಿದ್ರು ಹಿಂಡಿದ್ರು ಕನ್ನಡ ಬರೆಯೋ ಸ್ವಲ್ಪ ಶಕ್ತಿ ಇದೆ. ಆದ್ರೆ ಇಂಗ್ಲಿಷ್ ನಮಗೆ ಕಬ್ಬಿಣದ ಕಡಲೆ ಆಗಿತ್ತು. ಕಲ್ಕೊಂಡ್ವಿ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. 30 ದಿವಸದಲ್ಲಿ ಇಂಗ್ಲಿಷ್ ಕಲೀರಿ, ಪುಸ್ತಕ ಓದಿರಿ, ಇಂಗ್ಲಿಷ್ ಬರಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಪದೇ ಪದೇ ಏನನ್ನ ನಾವು ಪುನರುಚ್ಚಾರ ಮತ್ತು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತೀವೋ ಅದು ಮಾತ್ರ ಬರುತ್ತೆ. ಎಷ್ಟೇ ಓದಿ, ರಿಮೆಂಬರ್ ಯು ಆರ್ ನಾಟ್ ಹಿಯರ್ ಟು ಡೂ ರಿಸರ್ಚ್. ನಾವು ರಿಸರ್ಚ್ ಮಾಡಬೇಕಾಗಿದೆ ಏನು? MPhil ಮಾಡಬೇಕಾಗಿದೆ ಏನು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನೋ, ಕನ್ನಡ ಲಿಟರೇಚರೋ, ಆಂಥ್ರೋಪಾಲಜಿನೋ, ಜಿಯೋಗ್ರಫಿನೋ, ಸೋಷಿಯಾಲಜಿನೋ, ಪೊಲಿಟಿಕಲ್ ಸೈನ್ಸ್ ನಾಳೆ ನೀವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡ್ರೆ ಎಲ್ಲಾ ಪುಸ್ತಕಗಳನ್ನು ತಗೊಂಬಂದಿಟ್ಟು, ಅದೊಂದು ಕೆಟ್ಟ ಹ್ಯಾಬಿಟ್. UPSC ಪ್ರಿಪರೇಷನ್ ಎಲ್ಲಾ ಪುಸ್ತಕ ತಗೊಂಡ್ಬರೋದು, ಇಡೋದು, ಒಟ್ಟು ಬಿಡ್ತೀವಿ. ಡೋಂಟ್ ಬ್ರಿಂಗ್ ಬುಕ್ಸ್ ಅಂಡ್ ಸ್ಟಾಕ್ ಇಟ್ ಇಫ್ ಯು ಕಾಂಟ್ ರೀಡ್ ಇಟ್. ಟೆಕ್ಸ್ಟ್ ಬುಕ್ಸ್ ಆರ್ ಡಿಫರೆಂಟ್, ರೆಫರೆನ್ಸ್ ಬುಕ್ಸ್ ಆರ್ ಡಿಫರೆಂಟ್. ಟೆಕ್ಸ್ಟ್ ಬುಕ್ಸ್ ಆರ್ ಡಿಫರೆಂಟ್, ರೆಫರೆನ್ಸ್ ಬುಕ್ಸ್ ಆರ್ ಡಿಫರೆಂಟ್. ಇಂಡಿಯನ್ ಪಾಲಿಟಿನಪ್ಪ ಲಕ್ಷ್ಮೀಕಾಂತ್ ಅಂತ ಒಳ್ಳೆ ಪುಸ್ತಕ ಐತಿ, ಅದು ಟೆಕ್ಸ್ಟ್ ಬುಕ್. ದೊಡ್ಡ ಅವರೆಲ್ಲ ಸಿಕ್ಕಾಪಟ್ಟೆ ವ್ಯಾಲ್ಯೂಮ್ 1, 2, 3, 4 ಅಂತ ಬರ್ದಾರ. ಕಾನ್ಸ್ಟಿಟ್ಯೂಷನಲ್ ಆಥರ್ಸ್. ವಿ ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಸುಪ್ರೀಂ ಕೋರ್ಟ್ ಲಾಯರ್ಸ್ ಆರ್ ಜಡ್ಜ್ ಆರ್ ಪ್ರಾಕ್ಟಿಸಿಂಗ್ ಪ್ರೊಫೆಸರ್. ಇಲ್ಲಲ್ಲ, ಬಂದನ, ನೋಡಿನ, ಬರದನ, ಹೋದನ ಅಷ್ಟೇ ಇರ್ಬೇಕ. ಅದಕ್ಕೆ ಏನು ಬೇಕು ಅಷ್ಟೇ ಓದೋಣ. ಹೆಚ್ಚಿಗೆ ಓದಬಾರ್ದು. ಹೆಚ್ಚಿಗೆ ಓದ್ತಾ ಕೂತ್ರೆ ಯು ವಿಲ್ ಬಿಕಮ್ ಪಂಡಿತ. ಅದರಲ್ಲಿ ಎಲ್ಲರಿಗೂ ಹೇಳ್ತಾ ಹೋಗ್ತೀರಿ, ಪರೀಕ್ಷೆ ಬಂದಿತ್ತು ಹಂಗಾತ್ ಹಿಂಗಾತ್ ಅಂತ. ನೋ, ವರ್ಲ್ಡ್ ವಿಲ್ ನಾಟ್ ಲಿಸನ್ ಫೇರ್ಡ್ ಸ್ಟೋರೀಸ್. ಇಟ್ ಈಸ್ ಆಫ್ಟರ್ ಸಕ್ಸಸ್. ದ ವರ್ಲ್ಡ್ ಈಸ್ ಆಫ್ಟರ್ ಸಕ್ಸಸ್. ಸೊ ಇಫ್ ಯು ವಾಂಟ್ ಟು ಬಿಕಮ್ ಅ ಸಕ್ಸಸ್ಫುಲ್ ಕ್ಯಾಂಡಿಡೇಟ್, ಏನು ಓದಬಾರ್ದು ಅನ್ನೋದನ್ನ ಫಸ್ಟ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಏನೇನು ಓದಬಾರ್ದಪ್ಪ? ದ ಹಿಂದೂ ಪೇಪರ್ ಪೂರ್ತಿ ಪುಟ 1ರಿಂದ ಪುಟ ಕೊನೆವರೆಗೆ ಓದೋ ಅವಶ್ಯಕತೆ ಇಲ್ಲ. ಪೊಲಿಟಿಕಲ್ ಡಿಸ್ಕಷನ್ ಅವಶ್ಯಕತೆ ಇಲ್ಲ. ಫಿಲಂ ಹೀರೋಯಿನ್ಸ್ ಅಫೇರ್ಸ್ ಅವಶ್ಯಕತೆ ಇಲ್ಲ. ಸುಡುಗಾಡ್ ಸೊಂಡಿ ಕೊಂಪ್ ಅವಶ್ಯಕತೆ ಇಲ್ಲ. ಎಡಿಟೋರಿಯಲ್ಲು
ಪಾಲಿಸೀಸು, ಹೊಸ ಡಿಸ್ಕಷನ್ಸು, ಬೈಲ್ಯಾಟ್ರಲ್ ರಿಲೇಷನ್ಸು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹೊಸ ಇನ್ವೆನ್ಷನ್, ಏನಾದ್ರೂ ಹೊಸ ಡೆಫಿನಿಷನ್, ಅಮೆಂಡ್ಮೆಂಟ್, ಸುಪ್ರೀಂ ಕೋರ್ಟ್ ರೂಲಿಂಗು, ಅದು ಎಲ್ಲೋ ಒಂದು ವಾಲ್ಕೆನೋ, ಆ ತರದ್ದು ಏನಿರುತ್ತೆ ಆ ಸಬ್ಜೆಕ್ಟ್ ಕನೆಕ್ಟೆಡ್ ಅದನ್ನಷ್ಟೇ ಓದ್ಬೇಕು, ಬರಿಬೇಕು, ನೋಡ್ಬೇಕು, ಇಟ್ಕೋಬೇಕು ಅಷ್ಟೇ. ಇಂಡಿಯಾ ಇರೋ ಬುಕ್ ಇಷ್ಟು ದೊಡ್ಡದಿರ್ತೈತಿ ಅಲ್ಲ. ಐ ನೆವರ್ ಕಂಪ್ಲೀಟೆಡ್ ಇಟ್. ಕಂಪ್ಲೀಟ್ ಮಾಡ್ಲಿಕ್ಕೆ ನನಗೆ ಆಗಲಿಲ್ಲ. ಮನೋರಮಾ ಇಯರ್ ಬುಕ್ ಎಲ್ಲ ಬಹ್ಯಾಟ್ ಮಾಡ್ಲಿಕ್ಕೆ ಸಾಧ್ಯವೇ? ಕುರುಕ್ಷೇತ್ರ ಯೋಜನಾ, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ, ಇಸ್ ಇಟ್ ಪಾಸಿಬಲ್? ಸೊ ಲರ್ನ್ ವಾಟ್ ನಾಟ್ ಟು ಸ್ಟಡಿ. ಅನ್ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯಾವುದು? ಅನ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ರೋಮನ್ ಸೈನಿ ಅಂತ ಒಬ್ಬ ಹುಡುಗ, ಬಹಳ ಚಂದ, ಬಹಳ ದಿವಸದ ನಂತರ ಬಂದಾನ, ಬಹಳ ಚಂದ ಹೇಳ್ತಾನ್ರಿ. ಟು ದ ಪಾಯಿಂಟ್, ಹಸೆಗೋಡೆ ಹಳ್ಳ ಹೋಗದಂಗ, ಟು ದ ಪಾಯಿಂಟ್ ಅಷ್ಟೇ. ಪಕ್ವಾಸ್ ಇಲ್ಲ, ಜೋಳ್ಳಿ ಇಲ್ಲ. ಅದನ್ನೊಂದು ರೆಫರ್ ಮಾಡಿ. ಅದು ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಆಗಿ ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ನೋಡ್ಬೇಕು. ಗೌರ್ಮೆಂಟ್ ವೆಬ್ಸೈಟ್ಗಳಿಂದ ಆ ಮಾಹಿತಿಯನ್ನ ಕಲೆ ಹಾಕಿಕೊಳ್ಬೇಕು. ಅಂದ್ರ ಯು ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್. ಅಂಡ್ ಒನ್ ಗುಡ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಹೆಲ್ಪ್ ಯು. ಬಹಳ ಡಿಸ್ಟ್ರಾಕ್ಟ್ ಮಾಡುತ್ತೆ UPSC ಪ್ರಿಪರೇಷನ್ ಅನ್ನೋದು, ಬಹಳ ಡಿಸ್ಟ್ರಾಕ್ಟ್ ಮಾಡುತ್ತೆ. ಹೈದ್ರಾಬಾದ್ ಇರಲಿ, ಬೆಂಗಳೂರು ನಮ್ಮ ವಿಜಯನಗರ ಇರಲಿ, ಡೆಲ್ಲಿ, ಅದು ಯಾವ ನಗರ? ಡೆಲ್ಲಿ ರಾಜೇಂದ್ರ ನಗರ್. ಬಹಳ ಡಿಸ್ಟ್ರಾಕ್ಷನ್. ಸುಮ್ಮನೆ ಓದೋದು 1 ಗಂಟೆ, ಹರಟೆ 4 ಗಂಟೆ. ಓದೋದು 1 ಗಂಟೆ, ಹರಟೆ 4 ಗಂಟೆ. ಅದು ಇರಕೂಡುದು, ವಿದ್ಯಾರ್ಥಿಯ ಲಕ್ಷಣ ಅಲ್ಲ. ಬಿಕಾಸ್ ಯು ಡೋಂಟ್ ಹ್ಯಾವ್ ಮಚ್ ಟೈಮ್. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಒಬ್ಬ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇರುವ ವ್ಯತ್ಯಾಸ ಅಂತಂದ್ರ, ಕುದುರೆಗೆ ಇದನ್ನ ಮಕ ಕಟ್ಟಿರ್ತಾರಲ್ಲ, ಅದನ್ನಷ್ಟೇ ನೋಡ್ತಿರ್ತಾನವ. ನಾನು ಆಗ್ಬೇಕಷ್ಟೇ. ಪಾರ್ಟಿ, ಈವ್ನಿಂಗ್ ಪಾರ್ಟಿಗಳು ಸ್ಟಾರ್ಟ್ ಇದೆ. ನಾನು ಹೈದರಾಬಾದ್ ಅಲ್ಲಿ ಇದ್ದಾಗ ಹೆಂಗಾಗ್ತಿತ್ತು ಅಂತಂದ್ರೆ, ವೀಕೆಂಡ್ ಒಂದ್ಸಾರಿ ಮೂವಿಗೆ ಹೋಗ್ಬೇಕು, ಎಲ್ಲರೂ ಕರ್ನಾಟಕದವರೆಲ್ಲ ಸೇರಿ ಊಟ ಮಾಡ್ಬೇಕು. ಬಾವರ್ಚಿ ಬಿರಿಯಾನಿ, ಪ್ಯಾರಡೈಸ್ ಬಿರಿಯಾನಿ, ತೆಲುಗು ಹೊಸ ಸಿನಿಮಾಗಳು, ಆಮೇಲೆ ಅಫೇರ್ಸ್, ಹುಡುಗ ಹುಡುಗಿ ಅಫೇರ್ಸ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನಂದ್ರೆ, ಯಾವುದು ನಮ್ಮ ಭೌತಿಕ ಆಧ್ಯಾತ್ಮಿಕ ಉದ್ಧಾರಕ್ಕೆ ಸಹಕಾರಿ ಆಯ್ತದೋ ಅದು ನನ್ನ ಪಾಲಿಗೆ ಅಮೃತ. ಯಾವುದು ಇದಕ್ಕೆ ಮಾರಕ ಆಯ್ತದೋ ಅದು ನನ್ನ ಪಾಲಿಗೆ ವಿಷ. ಇದೇನು 25 ವರ್ಷ ಇದೆಯಲ್ಲ ನಿಮ್ದು, IAS ಆಗ್ತಿರಲ್ಲ ನಾಳೆ, ನೀವೆಲ್ಲ ಆಗ್ತಿರಲ್ಲ. ನೀವೇನು IAS ಆಗುವ ವಯಸ್ಸಿದೆಯಲ್ಲ, ಇದು ಬ್ರಹ್ಮಚರ್ಯ ಇದ್ದಂಗೆ. 25 ವರ್ಷ ಸರಿಯಾದ ವಿದ್ಯಾರ್ಜನೆಯಷ್ಟೇ. ಮುಂಬರುವ 75 ವರ್ಷ ಗೃಹಸ್ಥಾಶ್ರಮ, 25 ವರ್ಷ ವಾನಪ್ರಸ್ಥ, 25 ವರ್ಷ ಸನ್ಯಾಸ. ಆ ಮುಂಬರುವ 75 ವರ್ಷಕ್ಕೆ ಇದು ಅಡಿಪಾಯ. ಏನ್ ಬೇಕೆಲ್ಲ ಕಲ್ತ್ಕೊಂಡ್ಬಿಡೋಣ. ಪಬ್ಲಿಕ್ ಸ್ಪೀಕಿಂಗ್, yes, let us learn it. Group discussion, let us learn it. Running, jogging, let us learn it. Sports, let us learn it. Guitar, let us learn it. UPSC preparation, yes, nothing else but preparation. Study, let me learn it. ನನಗೊಬ್ರು ನಮ್ಮ ಗುರುಗಳ 3 ಅಸ್ತ್ರ ಕೊಟ್ಟಿದ್ರು. ಹೂ, ವೈ, ವಾಟ್. ನೋಕಿಯಾ ಸೆಟ್ ಬರ್ತಾ ಇತ್ತು, ನಾನು ಅದ್ರಲ್ಲಿ ಹಾಕೊಂಡಿರ್ತಿದ್ದೆ. ಅದು ಅರ್ಧ ತಾಸಿಗೊಮ್ಮೆ ರಿಂಗ್ ಆಗದು. ಹೂ ಅಂದ್ರೆ ಹೂ ಎಮ್ ಐ, ನಾನು ಯಾರು? ರವಿ ದ್ಯಾಮಪ್ಪ ಚನ್ನಣ್ಣವರ್, ನೀಲಗುಂದ್, ಗದಗ ತಾಲೂಕು, ನನ್ನ ಕುಟುಂಬ ಇಂಥದ್ದು. ವೈ ಆರ್ ಯು ಹಿಯರ್? ಯಾಕೆ ನಾನು ಇಲ್ಲಿದ್ದೀನಿ? ನಾನು IAS ಪ್ರಿಪರೇಷನ್ಗಾಗಿ ಡೆಲ್ಲಿಗೆ ಬರೀ ಒಂದು ಕೆಂಪುದೊಂದು ದೊಡ್ಡ 1 ಕ್ವಿಂಟಲ್ ಪುಸ್ತಕ 3000 ರೂಪಾಯಿ ತಗೊಂಡ್ಬಂದಿದ್ದೀನಿ. ನನಗಿಷ್ಟೊಂದು ಜವಾಬ್ದಾರಿಗಳಿದೆ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಕತೆ ಎಲ್ಲರ ಹತ್ರ ಹೋದ್ರೆ ಯಾರು ಕೇಳಲ್ಲ. ನಾನು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗಲೇಬೇಕು. ವೈ ಆರ್ ಯು ಹಿಯರ್? ವಾಟ್ ಐ ಆಮ್ ಡೂಯಿಂಗ್ ನೌ? ನಾನು ಈ ಸದ್ಯ ಏನ್ ಮಾಡ್ತಾ ಇದ್ದೀನಿ? ಹೂ ಎಮ್ ಐ?